ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅತ್ಯಂತ ದೊಡ್ಡ ಸ್ಫೋಟಕ ವಿಚಾರವೊಂದು ಈಗ ಸದ್ದು ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಸದ್ಯ ಲೋಕಸಭಾ ಚುನಾವಣೆ ಹತ್ರ ಬರ್ತಿರೋ ಹೊತ್ತಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿಯ ನಡುವೆ ಜಟಾಪಟಿ ತಾರಕಕ್ಕೇರುವ ಎಲ್ಲ ಲಕ್ಷಣಗಳು ಕಂಡು ಬರ್ತಿರೋ ಹೊತ್ತಲ್ಲಿ ಸ್ಫೋಟಕ ವಿಚಾರ ಏನದು? ಹಾಗಾದ್ರೆ ಇದರ ಅಸಲಿಯತ್ತೇನು? ಕಾಂಗ್ರೆಸ್ ಸರ್ಕಾರಕ್ಕೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಾ? ಕಾಸ್ಟ್ಲಿ ಆಗತ್ತಾ? ಇಲ್ಲ ಇಷ್ಟೆಲ್ಲ ದೊಡ್ಡ ವಿಚಾರ ಗೊತ್ತಿದ್ದೂ ಕೂಡ ಕರ್ನಾಟಕವನ್ನ ರಿಸ್ಕ್ ಅಲ್ಲಿ ಇಟ್ಟಿದ್ದಾರಾ? ಏನಿದ್ರ ವಿಚಾರ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಮ ಮಂದಿರದ ಸುತ್ತ ಈಗ ರಾಜಕೀಯ ಗರಿಗೆದರಿದೆ. ಅದು ರಾಷ್ಟ್ರ ಮಟ್ಟದಲ್ಲಿರಬಹುದು, ರಾಜ್ಯ ಮಟ್ಟದಲ್ಲಿರಬಹುದು. ದಿನ ಬೆಳಗಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಲ್ಲ ಒಂದು ಬೆಳವಣಿಗೆ. ಒಂದ್ ಕಡೆ ಕಾಂಗ್ರೆಸ್ಗೆ ಈಗ ಹುಬ್ಬಳ್ಳಿ ಹಳೆ ಕೇಸ್ಗೆ ಕೈ ಹಾಕಿರೋದೇ ತಲೆನೋವಾಗಿ ಪರಿಣಮಿಸ್ತಾ ಇದೆ. FIR ಪ್ರತಿ ಇಲ್ಲ, ಕೆಲವರು ಖುಲಾಸೆ ಆಗ್ಬಿಟ್ಟಿದ್ದಾರೆ, ಸಾವಾಗಿದೆ. ಇಂಥ ಕೇಸನ್ನು ಈಗ ಓಪನ್ ಮಾಡಿದ್ದು ಯಾಕೆ ಅನ್ನೋದು ಬಿಜೆಪಿಗೆ ಅಸ್ತ್ರವಾಗಿ. ಮತ್ತೊಂದು ಕಡೆ ಬೇರೆ ಬೇರೆ ಮಿನಿಸ್ಟರ್ಗಳೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಮುಜುಗರಕ್ಕೆ ಕಾರಣ ಆಗ್ತಿದ್ದಾರೆ. ಪುಲ್ವಾಮಾ ರೀತಿಯಲ್ಲಿ ಇದು ಒಂದು ಸ್ಟಂಟ್, ರಾಮ ಮಂದಿರ ಸ್ಟಂಟು. ಸೊ ಪುಲ್ವಾಮಾನೂ ಸ್ಟಂಟ್ ಆಗಿತ್ತು ಎಲೆಕ್ಷನ್ಗೋಸ್ಕರ. ಅದೇ ಥರ ಈ ಸಲ ಎಲೆಕ್ಷನ್ಗೆ ರಾಮ ಮಂದಿರ ಸ್ಟಂಟ್ ಅಂತ ಹೇಳಿರುವಂತಹ ಸಚಿವ ಸುಧಾಕರ್ ಅವರ ಹೇಳಿಕೆ ನ್ಯಾಷನಲ್ ಲೆವೆಲಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಯಿತು. ಕೈ ಮನಸ್ಥಿತಿ ನೋಡಿ ಎಂಥ ವಿಚಿತ್ರ ಅಂತ ಇಡೀ ದೇಶ ಸಂಭ್ರಮಿಸ್ತಾ ಇರುವಾಗ ಇದನ್ನು ಎಲೆಕ್ಷನ್ ಸ್ಟಂಟ್ ಅಂತ ಇವರು ಕರೀತಿದ್ದಾರೆ ಅಂತ ಬಿಜೆಪಿ ಮುಗಿ ಬೀಳ್ತಿದೆ. ಅದ್ರ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆಲ್ಲ ಸಿದ್ದರಾಮಯ್ಯನವರ ಪ್ರಯತ್ನ ಎದ್ದು ಕಾಣಿಸ್ತು. ರಾಮ ಮಂದಿರಕ್ಕೆ ನಮ್ಮ ಸಪೋರ್ಟ್ ಅನ್ನುವ ಹೇಳಿಕೆ ಬರುವ ಮೂಲಕ ಸುಮಾರು ಸುದ್ದಿಗಳು ಕರ್ನಾಟಕದಿಂದ ನ್ಯಾಷನಲ್ ಲೆವೆಲಲ್ಲಿ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಆಗ್ತಿರೋದು. ಆಂಜನೇಯ ಅವ್ರ ಸ್ಟೇಟ್ಮೆಂಟ್ ಇರಬಹುದು, ಬೇರೆ ಎಲ್ಲ ಬೆಳವಣಿಗೆಗಳು. ಅದರ ಬೆನ್ನಲ್ಲೇ ಈಗ BK ಹರಿಪ್ರಸಾದ್ ಅವರು ಬಿಗ್ ಬಾಂಬ್ ಅನ್ನೇ ಸಿಡಿಸ್ಬಿಟ್ಟಿದ್ದಾರೆ. ಅದೇನಪ್ಪ ಅಂತ ಕೇಳಿದ್ರೆ, ಗೋಧ್ರಾದ ರೀತಿಯಲ್ಲಿ ಘಟನೆ ಕರ್ನಾಟಕದಲ್ಲಿ ಪ್ಲಾನ್ ಆಗ್ತಿದೆ. ಗೋಧ್ರಾ ಹತ್ಯಾಕಾಂಡದಂತಹ ಒಂದು ಭಯಂಕರ ಘಟನೆ ನಡೆಯೋ ರೀತಿಯಲ್ಲಿ ಸದ್ದಿಲ್ಲದೆ ಪ್ಲಾನ್ ನಡೆಸ್ತಾ ಇದೆ ಬಿಜೆಪಿ ಅಂತ ಹೇಳ್ತಾ ಇರೋದು ಅವರು. ಅಂದರೆ ಈ ಹಿಂದೆ BR ಪಾಟೀಲ್ರದ್ದು ಒಂದು ಸ್ಟೇಟ್ಮೆಂಟು, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಅಪೋಸಿಷನ್ ಕಡೆಯ ಕೆಲವು ನಾಯಕರ ಸ್ಟೇಟ್ಮೆಂಟು ಸದ್ದಾಗಿತ್ತು. ರಾಮ ಮಂದಿರಕ್ಕೆ ಹೋಗುವಂಥ ಟ್ರೈನ್ಗೆ ತಾವೇ ಕಲ್ಲು ಹೊಡೆದು ಮುಸಲ್ಮಾನರ ಮೇಲೆ ಹಾಕಬಹುದು, ಅಥವಾ ಸುಮ್ಮನೆ ಗಲಾಟೆ, ಬೆಂಕಿ ಹೊತ್ತಿಸೋದು, ಬಾಂಬು ಬ್ಲಾಸ್ಟು ಅಂತ ಏನೋ ಒಂದು ಗಲಾಟೆ ಸೃಷ್ಟಿಸಿ ಆ ಹೊತ್ತಲ್ಲಿ ಬೇರೆ ಕೋಮಿನ ಮೇಲೆ ಹಾಕಿ ವೋಟ್ ಬ್ಯಾಂಕ್ಗೋಸ್ಕರ ದೊಡ್ಡದೇನೋ ನಡೆದ್ರೂ ನಡೀಬಹುದು. ಇಂಥದ್ದೆಲ್ಲ ಸ್ಟೇಟ್ಮೆಂಟ್ಗಳು ಹಿಂದೆನೇ ಬಂದಿವೆ. BR ಪಾಟೀಲ್ರ ಒಂದು ವಿಡಿಯೋವನ್ನು ಬಿಜೆಪಿ ಶೇರ್ ಮಾಡಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದೆಲ್ಲ ಆಗಿತ್ತು ಹಿಂದೆ ಕೂಡ. ಈಗ ಹರಿಪ್ರಸಾದ್ ಅವ್ರು ಹೇಳ್ತಿರೋದು, ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಿಗೆ ಹೋಗಿ ಸೀಕ್ರೆಟ್ ಸಭೆಗಳನ್ನು ಮಾಡ್ತಿದ್ದಾರೆ. ಇಂತಹ ಒಂದು ಘಟನೆ ನಡಿಬೇಕು, ಅದನ್ನು ಸೃಷ್ಟಿ ಮಾಡಬೇಕು ಅಂತ ಸಭೆಗಳಾಗ್ತಿದೆ. ಬಹಿರಂಗವಾಗಿ ಹೇಳೋದಕ್ಕೆ ಆಗ್ತಿಲ್ಲ ನನಗೆ ಅವ್ರ ಹೆಸರು ಮತ್ತು ಡೀಟೇಲ್ಸನ್ನು. ಪ್ರಚೋದನಕಾರಿ ಕೆಲಸ ಮಾಡೋದಕ್ಕೆ ಕುಮ್ಮಕ್ಕು ಕೊಡ್ತಿದ್ದಾರೆ. ಈಗಲೇ ಅದನ್ನು ತಡಿದೇ ಇದ್ದರೆ, ಸೂಕ್ತವಾದ ಬಂದೋಬಸ್ತ್ ಮಾಡದೇ ಇದ್ದರೆ, ಇಲ್ಲಿಂದ ರಾಮ ಮಂದಿರಕ್ಕೆ ಹೋಗೋರಿಗೆ, ಆ ಕಾರ್ಯಕ್ರಮಕ್ಕೆ ಹೋಗೋರಿಗೆ ಸರಿಯಾದಂಥ ಪ್ರೊಟೆಕ್ಷನ್ ಕೊಟ್ಟು ಮುನ್ನೆಚ್ಚರಿಕೆ ವಹಿಸದೇ ಇದ್ರೆ ಕಂಡು ಕೇಳರಿಯದಂತಹ ಅಹಿತಕರ ಘಟನೆಯೊಂದು ಕರ್ನಾಟಕದಲ್ಲಿ ಸಂಭವಿಸಬಹುದು. ಗುಜರಾತ್ನಲ್ಲಿ ಕರಸೇವಕರ ದಹನ ಏನು ನಡೆದಿತ್ತಲ್ಲ, ಅದೇ ರೀತಿಯದೊಂದು ಪ್ಲಾನು ಇಲ್ಲಾಗ್ತಾ ಇದೆ. ಎಲೆಕ್ಷನ್ ಅಜೆಂಡಾ ರೀತಿಯಲ್ಲಿ ಅಂತ ಇರಬಹುದು ಅವರ ಮಾತಿನ ಒಳ ಅರ್ಥ. ನಾನು ಎಲ್ಲ ಹೇಳೋಕ್ಕಾಗಲ್ಲ. ಒಡಿಸ್ಸಾದಲ್ಲಿ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ, ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಇಲ್ಲಿ ಅವರು ಕೆಲ ಸಂಘಟನೆಯವರು, ಬಿಜೆಪಿ ಪದಾಧಿಕಾರಿಗಳು, ಕಾರ್ಯಕರ್ತರನ್ನ ಕರ್ಕೊಂಡು ಮಾತಾಡಿದ್ದಾರೆ. ಯಾರು ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅನ್ನೋದನ್ನೆಲ್ಲ ಈಗ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ಹೊರಗೆಳೆದು ತೆಗೆದ್ರೆ ಈ ಸೀಕ್ರೆಟ್ಸ್ನ ಸ್ಫೋಟಕ ವಿಚಾರವೇ ಹೊರಗಡೆ ಬರುತ್ತೆ. ಆದರೆ ನೆಗ್ಲೆಕ್ಟ್ ಮಾಡಿದ್ರೆ ಮಾತ್ರ ಕರ್ನಾಟಕದಲ್ಲಿ ಕಂಡು ಕೇಳರಿಯದಂಥ ಘಟನೆ ಆಗತ್ತೆ. ಈ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹೊಸ್ತಿಲಲ್ಲಿ ಹುಷಾರಾಗಿರಿ ಸಿದ್ದರಾಮಯ್ಯನವರೇ ಅಂತ ಎಚ್ಚರಿಕೆ ಕೊಟ್ಟಿರೋದು ಕಾಂಗ್ರೆಸ್ನ ಸೀನಿಯರ್ ಒಬ್ರು ಹಿರಿಯ ನಾಯಕ BK ಹರಿಪ್ರಸಾದ್. ಇದಕ್ಕೇನು ಹೇಳೋದು ಹಾಗಾದ್ರೆ? ಕಾಂಗ್ರೆಸ್ ಆಲ್ರೆಡಿ ಕಾಸ್ಟ್ಲಿ ಆಗಿರುವಾಗ ಇಂತಹ ಸ್ಟೇಟ್ಮೆಂಟ್ಗಳು. BK ಹರಿಪ್ರಸಾದ್ ಅವರು ಮತ್ತೊಂದು ಪೆಟ್ಟನ್ನೇ ಕೊಟ್ರ. ಅಕಸ್ಮಾತ್ ಇದು ನಿಜವೇ ಆಗಿದ್ರೆ ಬಿಜೆಪಿ ವೋಟ್ ಬ್ಯಾಂಕ್ಗೋಸ್ಕರ ತಾವೇ ದಾಳಿ ಮಾಡ್ಕೊಂಡು ಇನ್ಯಾರೋ ಮಾಡಿದ್ರು ಅಂತ ಅಂಥದ್ದೊಂದು ದೊಡ್ಡ ಘಟನೆಯನ್ನು ಸೃಷ್ಟಿಸೋದಕ್ಕೆ ಪ್ಲಾನ್ ಮಾಡ್ತಿರೋದಾದ್ರೆ, ಇದು ಕರ್ನಾಟಕದ ಭದ್ರತೆ ವಿಚಾರ, ಕರ್ನಾಟಕದ ಜನರ ಜೀವದ ವಿಚಾರ.
ತಕ್ಷಣಕ್ಕೆ ಆ್ಯಕ್ಷನ್ ತಗೊಳ್ಳದೆ ರಾಜಕೀಯ ಕೆಸರಚಾಟಕ್ಕೆ ಇದನ್ನು ಸೀಮಿತ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿದೆಯಾ? ಮಾಹಿತಿ ಗೊತ್ತಿದ್ದೂ ಕೂಡ ಯಾರೋ ಎಲ್ಲೋ ಬಾಂಬ್ ಹಾಕ್ತಾರೆ ಅಥವಾ ಏನೋ ಒಂದು ಭಯೋತ್ಪಾದಕ ಚಟುವಟಿಕೆಗೆ ಪ್ಲ್ಯಾನ್ ಆಗಿದೆ ಅಂತ ಗೊತ್ತಿದ್ದು ಅದನ್ನು ಮುಚ್ಚಿಡೋದು ಎಷ್ಟು ದೊಡ್ಡ ಅಪರಾಧ. ಸೊ ಇಂಥದ್ದು ಅತಿ ದೊಡ್ಡದೊಂದು ಆಗೋದಿಕ್ಕೆ ಹೊರಟಿದೆ ಅಂತ ಗೊತ್ತಿದ್ದ ಮೇಲೆ BK ಹರಿಪ್ರಸಾದ್ ಅವರು ಗೃಹ ಸಚಿವರ ಹತ್ರ ಅದನ್ನು ಶೇರ್ ಮಾಡಬೇಕು, ತಕ್ಷಣ ಆ್ಯಕ್ಷನ್ ಆಗಬೇಕು. ಗುಪ್ತಚರ ದಳ ಇನ್ಫಾರ್ಮೇಷನ್ ಇಲ್ವಾ, ಅಥವಾ ಆಯಿತು ಇವ್ರಿಗೆ ಇದೆಯಲ್ಲ ಸಂಪೂರ್ಣವಾಗಿ ಇದೆ ಬಟ್ ಹೇಳೋಕ್ಕಾಗ್ತಿಲ್ಲ ನನಗೆ ಹೊರಗಡೆ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳು ಕರೆದು ಆ್ಯಕ್ಷನ್ ತಗೊಳ್ಬೇಕು. ಇಲ್ಲವಾದಲ್ಲಿ ಕರ್ನಾಟಕವನ್ನು ರಿಸ್ಕಲ್ಲಿ ಇಟ್ಟಂಗೆ ಆಡಳಿತ ಪಕ್ಷ ಗೊತ್ತಿದ್ದುಕೊಂಡು ಜೀವದ ಜೊತೆ ಆಟ ಆಡ್ದಂಗೆ ಆಗತ್ತೆ. ಸೊ BJP ಇಂಥದ್ದೇನೋ ಒಂದು ಮಾಡೋದಿಕ್ಕೆ ಹೊರಟಿದ್ರೆ ತಕ್ಷಣ ಕ್ರಮ ಆಗಲಿ. ಅಕಸ್ಮಾತ್ ಇದು ರಾಜಕೀಯ ಕೆಸರೆರ್ಚಾಟದ ಹೇಳಿಕೆ ಆಗಿದ್ರೆ ಕಾಂಗ್ರೆಸ್ಗಿದು ಮತ್ತೊಂದು ತಲೆನೋವಾಗಿ ಪರಿಣಮಿಸಲಿದೆಯಾ? ಯಾಕಂದರೆ ಹಿಂದುತ್ವದ ವಿಚಾರದಲ್ಲಿ ಹುಷಾರಾಗಿರಿ ಅಂತ ಹೈಕಮಾಂಡ್ ಎಚ್ಚರಿಸಿದೆ. ಸುನಿಲ್ ಕಣಗೋಲು ರಿಪೋರ್ಟ್ ಕೂಡ ಎಚ್ಚರಿಸಿದೆ. ಸಾಫ್ಟ್ ಹಿಂದುತ್ವದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು, ಈ ಎಲೆಕ್ಷನ್ ಹೊತ್ತಲ್ಲಿ ಹುಷಾರಾಗಿರಬೇಕು. ಮುಸಲ್ಮಾನರಿಗೆ ಅನ್ಯಾಯ ಮಾಡೋದು ಅಂತಲ್ಲ, ಬಟ್ ಹಿಂದೂಗಳಿಗೆ ಅವಮಾನ ಮಾಡೋದು, ಅವ್ರಿಗೆ ಹೀಯಾಳಿಸೋದು ಅಥವಾ ಮನಸ್ಸಿಗೆ ನೋವುಂಟು ಮಾಡುವಂಥ ಹೇಳಿಕೆಗಳು ಯಾವುದು ಬರಬಾರ್ದು ಅನ್ನುವಂಥ ಇನ್ಸ್ಟ್ರಕ್ಷನ್ ಹೈಕಮಾಂಡಿಂದ ಬಂದಿದೆ. ಇಷ್ಟೆಲ್ಲದರ ಮೇಲೆ ಆಗ್ತಿರುವ ಈ ಬೆಳವಣಿಗೆ ಇದೆಯಲ್ವಾ, ಇದರ ಅರ್ಥ ಏನು, ಇದರ ಪರಿಣಾಮ ಏನು? ಇದು ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಬಹಳ ದೊಡ್ಡ ಸ್ಟೇಟ್ಮೆಂಟ್ ಒಂದನ್ನು ಸೀನಿಯರ್ ನಾಯಕ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನ ಈ ಬಗ್ಗೆ ಕೇಳಿದ್ರೆ ಊಹಾಪೋಹಗಳಿಗೆಲ್ಲ ರಿಯಾಕ್ಟ್ ಮಾಡಲ್ಲ ಅಂತಾರೆ. ಸೊ ಇದೊಂದು ಊಹಾಪೋಹ, ಅವ್ರಿಗೆ ಸರಿಯಾಗಿ ಗೊತ್ತಿದ್ದು ಹೇಳ್ತಿರೋದಲ್ಲ ಅಂತನಾ? ಅಷ್ಟು ಲೈಟಾಗಿ ತಗೊಳ್ಳೋದಾ? ಗೊತ್ತು ಅಂತಿದ್ದಾರಲ್ಲ, ಪಕ್ಕಾ ಗೊತ್ತು ನನಗೆ, ಬಟ್ ಹೇಳೋಕ್ಕಾಗ್ತಿಲ್ಲ ಅಂತ. ಈ ಥರದ ಹೇಳಿಕೆ ಬಂದ ಮೇಲೆ ಸರ್ಕಾರ ಭದ್ರತೆ ವಹಿಸದೇ ಇದ್ರೆ ಅನಾಹುತ ಆಗಬಹುದು. ಸೊ ಮುಖ್ಯಮಂತ್ರಿಗಳ ಮುಂದಿನ ನಡೆ ಏನು ಮತ್ತು BJP ಇದನ್ನು ಯಾವ ರೀತಿ ಕೈಗೆತ್ಕೊಳ್ಳುತ್ತೆ ಕುತೂಹಲಕ್ಕೆ ಕಾರಣ ಆಗಿದೆ. ರಾಮ ಮಂದಿರದ ಸುತ್ತ ಆಗ್ತಿರುವ ಬೆಳವಣಿಗೆಗಳು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.